ಮಂಡ್ಯದಿಂದ ಸಿಎಸ್ ಪುಟ್ಟರಾಜು ಮಂಡ್ಯದ ದೋಸ್ತಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾರಾ ಅನ್ನುವಂತಹ ಪ್ರಶ್ನೆ ಮನೆ ಮಾಡ್ತಾ ಇದೆ. ನಾನು ರಾಮನಗರ ಬಿಡಲ್ಲ ಅಂತ ಎಚ್ಡಿಕೆ ಹೇಳಿದ್ರಿಂದ ಈಗ ಮತ್ತೆ ಪುಟ್ಟರಾಜು ಅವರ ಸ್ಪರ್ಧೆಗೆ ಹೆಚ್ಚು ಒತ್ತಡ ಕೇಳಿ ಬರ್ತಾ ಇದೆ. ಮಂಡ್ಯದಿಂದ ಸಿಎಸ್ ಪುಟ್ಟರಾಜು ಅವರು ಕಣಕ್ಕೆ ಇಳಿತಾರಾ ಅನ್ನುವಂತಹ ಪ್ರಶ್ನೆ ಅವರನ್ನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರಾ? ಕಾರಣ ನಾನು ರಾಮನಗರ ಬಿಡಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕಡೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ನಾನು ಸ್ಪರ್ಧೆ ಮಾಡಲ್ಲ, ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಮಂಡ್ಯದಲ್ಲಿ ಪುಟ್ಟರಾಜು ಅವರ ಸ್ಪರ್ಧೆ ಫೈನಲ್ ಆಗತ್ತಾ? ಈ ಪ್ರಶ್ನೆ ಸದ್ಯ ಅವರು ಅನೌನ್ಸ್ ಮಾಡೋವರೆಗೂ ಕೂಡ ಉಳ್ಕೊಳ್ಳುತ್ತೆ. ಸದ್ಯ ಇವತ್ತಿನ ಸಭೆಯಲ್ಲಿ ಅಧಿಕೃತವಾಗಿ ಏನಾಗುತ್ತೆ, ಯಾವ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದು ಹಾಸನ ಆಗ್ಲಿ ಕೋಲಾರ ಆಗ್ಲಿ ಫೈನಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಮಂಡ್ಯ ವಿಷಯದಲ್ಲಿ ಸಸ್ಪೆನ್ಸ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಕುಮಾರಸ್ವಾಮಿ ಅವರ ನಿಖಿಲ್ ಕುಮಾರಸ್ವಾಮಿನ ಪುಟ್ಟರಾಜುನ ಈ ಮೂವರ ಹೆಸರಲ್ಲೇ ತಿರುಗ್ತಾ ಇತ್ತು. ಆದ್ರೆ ನಿಖಿಲ್ ಅಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಚುನಾವಣೆಗೆ ಹೋಗಲ್ಲ, ನಾನು ಪಕ್ಷ ಸಂಘಟನೆ ಮಾಡ್ಕೊಂಡಿರ್ತೀನಿ ಅಂತ. ಈ ಕಡೆ ಪುಟ್ಟರಾಜು ಅವರು ಕುಮಾರಸ್ವಾಮಿ ಅವರೇ ನಿಲ್ಲಬೇಕು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರಾದ್ರೂ ಕೂಡ ಚನ್ನಪಟ್ಟಣದ ಜನತೆ ಕುಮಾರಸ್ವಾಮಿ ಅವರು ಇಲ್ಲಿಂದ ಹೋಗಬಾರ್ದು, ನಮ್ಮ ಕ್ಷೇತ್ರವನ್ನ ಬಿಟ್ಟು ಹೋಗಬೇಡಿ, ಆ ರೀತಿ ಹೋಗೋದಾದ್ರೆ ನಮ್ಗೆ ಒಂದೊಟ್ಟು ವಿಶ್ವವನ್ನ ಕೊಟ್ಬಿಡಿ ಅಂತ ಭಾವನಾತ್ಮಕವಾಗಿ ಅವರು ಕೂಡ ಕನೆಕ್ಟ್ ಆಗ್ತಾ ಇದ್ದಾರೆ. ಈ ಕಡೆಗೆ ರಾಮನಗರ ಬಿಟ್ಟು ಹೋಗಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಅವರ ಮಾತುಗಳನ್ನ ಆಲಿಸ್ತಾ ಇದ್ರೆ ಫೈನಲಿ ಪುಟ್ಟರಾಜು ಅವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರಾ ಅಥವಾ ಕುಮಾರಸ್ವಾಮಿ ಅವರು ಪಕ್ಷದ ಉಳಿವಿಗಾಗಿ ಅವರೇ ಮತ್ತೆ ಸ್ಪರ್ಧೆ ಮಾಡ್ತೀನಿ ನಾನು ಮಂಡ್ಯದಿಂದ ಅಂತ ಹೇಳ್ತಾರಾ ಅನ್ನೋದನ್ನ ನೋಡ್ಬೇಕು. ರೈಟ್, ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ, ಒಂದು ಕಡೆಯಲ್ಲಿ ರಾಮನಗರ ಬಿಟ್ಟು ಹೋಗಲ್ಲ ಅಂತಾರೆ, ಇನ್ನೊಂದು ಕಡೆಯಲ್ಲಿ ಮಂಡ್ಯ ಜನತೆಯ ಒಂದು ಅಭಿಪ್ರಾಯಕ್ಕೆ ನಾನು ತಲೆಬಾಗ್ತೀನಿ, ಬದ್ಧನಾಗಿದ್ದೀನಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು. ಈ ಒಗಟೊಗಟಾದಂತಹ ಹೇಳಿಕೆಗಳೇನಿದೆ ಅದರಿಂದ ಏನಾದ್ರೂ ಸುಳಿವು ಸಿಗ್ತಾ ಇದೆಯಾ? ದಿವ್ಯಾ, ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ. ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗುವಂತದ್ದು ಬಹುತೇಕ ಖಚಿತ. ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಂಡ್ಯ ಭಾಗದ ನಾಯಕರ ಸಭೆಯನ್ನ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಆ ಒಂದು ಸಭೆಯ ಬಳಿಕ ಅಧಿಕೃತವಾಗಿ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಅನ್ನುವಂಥದ್ದನ್ನ ಘೋಷಣೆ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಪರೋಕ್ಷವಾಗಿ ನಾನೇ ಅಭ್ಯರ್ಥಿ ಅನ್ನುವಂತಹ ಸುಳಿವನ್ನ ಸುದ್ದಿಗೋಷ್ಠಿಯಲ್ಲಿ ಬಿಟ್ಕೊಟ್ಟಿದ್ದಾರೆ. ರಾಮನಗರ ವಿಚಾರ ಯಾಕೆ ಪ್ರಸ್ತಾಪ ಆಯ್ತು ಅಂದ್ರೆ, ಚನ್ನಪಟ್ಟಣ ಭಾಗದ ಜನರು, ರಾಮನಗರದ ಭಾಗದ ಕಾರ್ಯಕರ್ತರು ನೀವು ಮಂಡ್ಯಕ್ಕೆ ಹೋಗಬಾರ್ದು ಅನ್ನುವಂಥ ಒತ್ತಡವನ್ನ ಹಾಕ್ತಿದ್ದಾರೆ. ಆದ್ರೆ ರಾಮನಗರನ ರಾಜಕೀಯವಾಗಿ ಜೀವನ ಕೊಟ್ಟಂತಹ ಜಿಲ್ಲೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ವೇಳೆ ನಾನು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ರಾಮನಗರವನ್ನ ಬಿಟ್ಟು ಹೋಗುವಂತ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮೂಲಕ ರಾಮನಗರವನ್ನು ಕೂಡ ನಾನು ಬಿಡೋದಿಲ್ಲ. ಆದ್ರೆ ಮಂಡ್ಯ ಭಾಗದ ಜನರ ಒತ್ತಾಯ ಇದೆ, ಮಂಡ್ಯದ ಅಭಿವೃದ್ಧಿ, ಮಂಡ್ಯವನ್ನ ಉಳಿಸ್ಕೊಳ್ಬೇಕು, ಪಕ್ಷವನ್ನ ಬೇರೂರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೀನಿ ಅನ್ನುವಂತಹ ಮಾತುಗಳನ್ನ ಕುಮಾರಸ್ವಾಮಿ ಅವರು ಹೇಳಿರೋದ್ರಿಂದ ಬಹುತೇಕ ಅವರೇ ಅಭ್ಯರ್ಥಿ ಆಗುವಂತದ್ದು ಬಹುತೇಕ ಫಿಕ್ಸ್ ಆಗಿದೆ. ನಾನು ಹೇಳಿದಾಗೆ ಸಭೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ. ಅದಾದ ನಂತರ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಅನ್ನುವಂಥದ್ದನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಹಾಸನದಲ್ಲಿ ಈಗಾಗಲೇ ದೇವೇಗೌಡರೇ ಪ್ರಜ್ವಲ್ ರೇವಣ್ಣವನ್ನ ಅಭ್ಯರ್ಥಿ ಮಾಡಿರೋದ್ರಿಂದ ಅದು ಯಾವುದೇ ಗೊಂದಲ ಇಲ್ಲ. ಕೋಲಾರ ವಿಚಾರದಲ್ಲೂ ಕೂಡ ಸಭೆ ಇದೆ, ಅಲ್ಲಿ ಸಭೆಯ ಬಳಿಕ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರೆ. ದಿವ್ಯಾ, ಚನ್ನಪಟ್ಟಣದ ಕಾರ್ಯಕರ್ತರನ್ನ ಮನವೊಲಿಸುವಂತಹ ಪ್ರಯತ್ನಗಳಾಯ್ತು ಕೂಡ, ಆದ್ರೂ ಅದು ತಣ್ಣಗಾಗೋ ಲಕ್ಷಣಗಳು ಕಾಣಿಸ್ಲಿಲ್ಲ ನಿನ್ನೆಯ ಮಟ್ಟಿಗೆ. ಈಗೇನಾದ್ರೂ ಬದಲಾವಣೆ ಆಗಿದ್ಯಾ? ಕನ್ವಿನ್ಸ್ ಮಾಡಿದ್ದಾರಾ? ಯಶಸ್ವಿ ಆಗಿದ್ಯಾ? ಕುಮಾರಸ್ವಾಮಿಯವರು ನಿನ್ನೆಯ ಸಭೆಯಲ್ಲಿ ಯಾಕೆ ಮಂಡ್ಯದಿಂದ ನಾನು ಸ್ಪರ್ಧೆ ಮಾಡಬೇಕು ಅನ್ನೋಂಥ ವಿಚಾರವನ್ನ ಚನ್ನಪಟ್ಟಣದ ಕಾರ್ಯಕರ್ತರಿಗೆ ಸವಿವರವಾಗಿ ಹೇಳಿದ್ದಾರೆ. ಕೆಲವೊಂದಷ್ಟು ಕಾರ್ಯಕರ್ತರು ಸಮಾಧಾನ ಆಗಿದ್ದಾರೆ, ಕೆಲವಷ್ಟು ಕಾರ್ಯಕರ್ತರು ಬೇಡ, ನೀವು ಚನ್ನಪಟ್ಟಣದಲ್ಲೇ ಇರಬೇಕು ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಆದ್ರೆ ಅಂತಿಮವಾಗಿ ಇವತ್ತಿನ ಕೋರ್ ಕಮಿಟಿ ಸಭೆ, ದೇವೇಗೌಡರ ಸೂಚನೆ, ಬಿಜೆಪಿ ಹೈಕಮಾಂಡ್ನ ಒತ್ತಡ, ಇದೆಲ್ಲದರ ಪರಿಣಾಮ ಮತ್ತೆ ಮಂಡ್ಯದಲ್ಲಿ ಪಕ್ಷವನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಚಿಂತನೆಯಲ್ಲಿ ಕುಮಾರಸ್ವಾಮಿಯವರು ಈ ನಿರ್ಧಾರಕ್ಕೆ ಬಂದಂತೆ ಕಂಡಿದೆ. ಹಾಗಾಗಿ ಚನ್ನಪಟ್ಟಣ ಕಾರ್ಯಕರ್ತರನ್ನು ಕೂಡ ಮನವೊಲಿಸಿಕೊಂಡು, ರಾಮನಗರ ಭಾಗದ ಜನರನ್ನು ಅಥವಾ ಕಾರ್ಯಕರ್ತರನ್ನು ಕೂಡ ಮನವೊಲಿಸಿಕೊಂಡು ಮಂಡ್ಯದಲ್ಲಿ ಸ್ಪರ್ಧೆ ಮಾಡುವಂತಹ ತೀರ್ಮಾನವನ್ನ ಪಕ್ಷದ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರು ತೆಗೆದುಕೊಂಡಂತೆ ಕಾಣ್ತಿದೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಇವತ್ತು ಸಂಜೆ ಒಳಗಾಗಿ ಮಂಡ್ಯದ ಅಭ್ಯರ್ಥಿ ಯಾರು ಅನ್ನೋದು ಅಧಿಕೃತವಾಗಿ ಹೊರಬೀಳುವಂತಹ ಸಾಧ್ಯತೆ ಇದೆ. ಆದರೆ ಸದ್ಯದ ಮಟ್ಟಿಗಂತೂ ಸಸ್ಪೆನ್ಸ್ನ ಹಾಗೆ ಕಾಯ್ದಿರಿಸಿಕೊಂಡಿದ್ದಾರೆ.